ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ನನ್ನ ಮೇಯ್ನ್ ಒಂದು ವಾಕಿಂಗ್ ಜೊತೆಗೆ ರುಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ನಾನಿವಾಗ ನನ್ನ ರೀಸೆಂಟ್ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಈಗ ವಾಕ್ ಮಾಡಿದಷ್ಟು ಒಳ್ಳೆಯದು. ಇವಾಗ ಸ್ನೇಹಿತರೆ, ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಈ ಸಮ್ಮರ್ ಟೈಮಲ್ಲಿ ಆದಷ್ಟು ನಾವು ಎಷ್ಟು ವರ್ಕೌಟ್ ಮಾಡ್ತೀವಿ, ಎಷ್ಟು ವಾಕ್ ಮಾಡ್ತೀವಿ, ಅದು ನಮ್ಮ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸಾಧ್ಯವಾದಷ್ಟು ನಾವು ವಾಕ್ ಮಾಡೋದಿರ್ಬೋದು ಅಥವಾ ಮನೆಯಲ್ಲಿ ಯೋಗ ಮಾಡೋದಿರ್ಬೋದು, ಆದಷ್ಟು ಮಾಡಬೇಕು. ಇದು ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ಹಾಗೆ ವಾಕಿಂಗ್ ಮಾಡಬೇಕಾದ್ರೆ ಅದರಲ್ಲೂ ಮಾರ್ನಿಂಗ್ ಟೈಮ್ ತುಂಬಾ ಒಳ್ಳೆಯದು. ಮಾರ್ನಿಂಗ್ ಟೈಮ್ ವೆದರ್ ಎಲ್ಲ ಫುಲ್ ಕ್ಲಿಯರ್ ಆಗಿರುತ್ತೆ, ತುಂಬಾ ಕ್ಲಿಯರ್ ಆಗಿರುತ್ತೆ ವೆದರ್. ಮತ್ತು ಏರ್ ಇರ್ಬೋದು, ನಾವು ಉಸಿರಾಡುವಂಥ ಗಾಳಿ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಈ ಒಂದು ವಾಕಿಂಗ್ ಮಾಡೋದ್ರಿಂದ, ಮಾರ್ನಿಂಗ್ ಟೈಮ್ ವಾಕಿಂಗ್ ಮಾಡೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ ಇದೆ. ಹಾಗೆ ಮಾರ್ನಿಂಗ್ ಆಗಲ್ಲ ಅಂತ ಇದ್ದರೆ ಈವ್ನಿಂಗ್ ಟೈಮ್ ಆದರೂ ನೀವು ಮಾಡ್ಬೋದು. ಸೊ ಈ ಟೈಮಲ್ಲಿ ಅಂದರೆ ಸಮ್ಮರ್ ಸೀಸನಲ್ಲಿ ನಾವು ವಾಕಿಂಗ್ ಅಥವಾ ಏನಾದರೂ ಎಕ್ಸಸೈಸ್ ಮಾಡ್ತಾಯಿದ್ರೆ ನಾವು ತುಂಬ ಸ್ವೆಟ್ ಆಗ್ತೀವಿ. ಸೊ ಆ ಒಂದು ಇದರಿಂದ ನಾವು ಕ್ಯಾಲರೀಸನ್ನು ಬೇಗ ಬರ್ನ್ ಮಾಡ್ತೀವಿ, ಬೇಗನೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಟೈಮನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಜೊತೆಗೆ ಎಕ್ಸಸೈಸ್ ಮಾಡ್ತೀವಿ ಅಂತೇಳಿ ಸರಿಯಾಗಿ ತಿನ್ನೋದಲ್ಲ, ತಿನ್ನೋದನ್ನು ಕೂಡ ಆದಷ್ಟು ಒಂದು ಲಿಮಿಟೆಡ್ ಆಗಿ ಇರಬೇಕು. ಈ ಟೈಮಲ್ಲಿ ನಮಗೆ ನೀರು ಜಾಸ್ತಿ ಒಂದು ನೆಸೆಸಿಟಿ ಇರುತ್ತೆ ಮತ್ತು ಜಾಸ್ತಿ ಬಾಯಾರ್ತಾ ಇರುತ್ತೆ. ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಒಂದು ಎಕ್ಸಸೈಸ್, ವಾಕಿಂಗ್ ಮತ್ತು ಜೊತೆಗೆ ಹೆಲ್ದಿ ಫುಡ್ ವಿತ್ ವಾಟರ್, ಇದಿಷ್ಟನ್ನು ನಾವು ಸರಿಯಾಗಿ ನೋಡ್ತಾ ಬಂದರೆ ನಾವು ಖಂಡಿತ ವೆಯ್ಟ್ ಲಾಸನ್ನು ಮಾಡ್ಬೋದು. ಹಾಗೆ ಇವಾಗ ವಾಕಿಂಗ್ ಮಾಡಿ ಬಂದು ಆಯಿತು, ನಾನು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಹಾಕ್ತಿರುವಂಥ ರಂಗೋಲಿ 7ರಿಂದ 4 ಚುಕ್ಕಿಯ ರಂಗೋಲಿ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಯಾರಾದರೂ ನನ್ನಾಗೆ ರಂಗೋಲಿ ಪ್ರಿಯರಿದ್ದರೆ ಈ ರಂಗೋಲಿಯನ್ನು ಟ್ರೈ ಮಾಡ್ಬೋದು. ಸೊ ತುಂಬಾ ಖುಷಿಯಾಯಿತು ವಾಕ್ ಹೋಗಿ ಬಂದು. ಹಾಗೆ ಕೆಲಸನೂ ಅಷ್ಟೇ ತುಂಬ ಬೇಗ ಆಗುತ್ತೆ, ಬೇಗ ವಾಕ್ ಹೋಗಿ ಬಂದಿರೋದ್ರಿಂದ ತುಂಬ ಬೇಗ ಕೆಲಸ ಆಗುತ್ತೆ. ಸೊ ನನಗೆ ಇವಾಗ ನಿಜವಾಗ್ಲೂ ಮಕ್ಕಳಿಗೆ ಸ್ಕೂಲು ಇದೆಯಾ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಸ್ಕೂಲ್ ಇರುವಾಗ ಹೀಗೇ ಬೇಗ ಬೇಗ ಮಾಡ್ತಾ ಇರ್ತೀವಿ. ಸೊ ಇವಾಗಲೂ ನನಗೆ ಹಾಲಿಡೇಸ್ ಅಂತ ಫೀಲ್ ಆಗ್ತಾ ಇಲ್ಲ. ಸೊ ಹಾಗೆ ಅನ್ನಿಸ್ತಾ ಇದೆ ನನಗೆ. ಮನೆ ಕೆಲಸನೂ ಅಷ್ಟೇ ತುಂಬ ಬೇಗ ಮುಗ್ದು ಹೋಗುತ್ತೆ. ಆಮೇಲೆ ನಾನು ಫ್ರೀ ಟೈಮಲ್ಲಿ ಏನಾದರೂ ಯೂಟ್ಯೂಬ್ ಎಡಿಟ್ ಮಾಡೋದಿರ್ಬೋದು ಅಥವಾ ವಿಡಿಯೋ ಮಾಡೋದಿರ್ಬೋದು, ಇದೆಲ್ಲ ಮಾಡ್ಕೊಳ್ತೀನಿ. ತುಂಬಾ ಖುಷಿಯಾಗುತ್ತೆ. ಸೊ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ. ಈಗ ವಾಕಿಂಗ್, ರಂಗೋಲಿ ಇದೆಲ್ಲ ಆಯಿತು. ಮತ್ತು ಇವತ್ತು ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನಾನು 2ರಿಂದ 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಬೇವು ಸೊಪ್ಪು ಅಂದರೆ ಕರಿಬೇವು. ಹಾಗೆ ನಾನಿವಾಗ ಚಿಕನನ್ನು ನಾನು ಉಪ್ಪು ಅರಿಶಿಣ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಲೇಟ್ ಆಯಿತು ತರಬೇಕಾದ್ರೆ. ಸೊ ಹಾಗಾಗಿ ನೈಟ್ಗೆ ಮಾಡೋಣ ಅಂಥೇಳಿ ಅದನ್ನು ಜಸ್ಟ್ ನಾನು ಉಪ್ಪು ಅರಿಶಿನ ಹಾಕಿ ಒಗ್ಗರಣೆ ಕೊಟ್ಟು ಹಾಗೆ ಎತ್ತಿಟ್ಟಿದ್ದೆ ಬಂದ ತಕ್ಷಣ. ಯಾಕಂದರೆ ಹಾಗೆ ಇಟ್ಟರೆ ಇರುವೆ ಬರುತ್ತೆ. ಸೊ ಹಾಗಾಗಿ ಮತ್ತು ಇವಾಗ ಈರುಳ್ಳಿಯನ್ನು ಹಾಕ್ಕೊಂಡು ನಾನು ಇಲ್ಲಿ ಚಕ್ಕೆ ಲವಂಗ ಏನೂ ಹಾಕ್ತಾಯಿಲ್ಲ, ಈರುಳ್ಳಿ ಮತ್ತು ಕರಿಬೇವು ಇದು ಹಾಕಿ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಟೊಮೆಟೊ ದೊಡ್ಡ ಗಾತ್ರದ್ದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ನಾನು ಇದು ನಾಟಿ ಕೋಳಿ ಆಗಿರೋದ್ರಿಂದ ನಾನು ಯಾವಾಗಲೂ ಆಲ್ಮೋಸ್ಟು ಸಾಂಬಾರೆಲ್ಲ ಮಾಡಬೇಕಾದ್ರೆ ಮತ್ತು ಇದಕ್ಕೆ ವಿಸಿಲ್ ಕೂಗಿಸ್ಬೇಕಾಗುತ್ತೆ ನಾಟಿ ಕೋಳಿಗೆ. ಹಾಗಾಗಿ ಈ ಕುಕ್ಕರಲ್ಲೇ ಮಾಡೋದು ಜಾಸ್ತಿ ನಾನು. ಮತ್ತು ನಾರ್ಮಲ್ ಚಿಕನ್ ಆದರೆ ನಮಗೆ ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು. ಈ ನಾಟಿ ಕೋಳಿ ಆದರೆ ನಮಗೆ ಜಾಸ್ತಿ ಬೇಯಬೇಕಾಗುತ್ತೆ. ಸೊ ಹಾಗಾಗಿ ನಾವು ಕುಕ್ಕರಲ್ಲಿ ಮಾಡಬೇಕಾಗುತ್ತೆ. ಮತ್ತು ನಾನು ನಾನ್ ವೆಜ್ ಮಾಡೋದಕ್ಕೆ ಯಾವಾಗಲೂ ಇದೊಂದು ಕುಕ್ಕರನ್ನು ಇಟ್ಟಿರ್ತೀನಿ ಅದಕ್ಕಂತಲೇ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನು. ನಮ್ಮನೆಯಲ್ಲಿ ಈ ನಾನ್ ವೆಜ್ ರೆಸಿಪಿ ಇರ್ಬೋದು, ವೆಜ್ ರೆಸಿಪಿ ಇರ್ಬೋದು, ಎಲ್ಲದಕ್ಕೂ ಸೇಮ್ ಒಂದೇ ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತೇವೆ.
ಸೊ ಎಲ್ಲದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಗರಂ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ನೀವು ಸಾಂಬಾರು ಪುಡಿ ಯೂಸ್ ಮಾಡಲ್ಲ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಳ್ಬೋದು. ಸೇಮ್ ಟೇಸ್ಟ್ ಬರುತ್ತೆ. ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ಇದರಲ್ಲಿ ಮಸಾಲೆ ಎಲ್ಲ ಏನಿದೆ ಇದು ತುಂಬ ಯಾವುದೋ ಒಂದು ಮಸಾಲೆ ಐಟಮ್ ಬಿಡದೇ ಈ ಸಾಂಬಾರು ಪುಡಿಯಲ್ಲಿ ಯೂಸ್ ಮಾಡಿದ್ದಾರೆ ನಮ್ಮಮ್ಮ. ಸೊ ಹಾಗಾಗಿ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು. ನೋಡ್ತಾ ಇರ್ಬೋದು ಇವಾಗ ಮಸಾಲೆ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಟ್ಟು ಇದರ ಜೊತೆಗೆ ಚಿಕನನ್ನು ಬೇಯಿಸಿರುವಂಥ ಅರ್ಧಂಬರ್ಧ ಬೇಯಿಸಿರುವಂಥ ಚಿಕನನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹೋಗೋ ತನಕ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಕಾಯಿ ಮತ್ತು ಹುರಿಗಡಲೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಆ ಮಸಾಲೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಇದಕ್ಕೆ ಯಾವುದೇ ಮಸಾಲೆ ಹಾಕಿಲ್ಲ. ಕಾಯಿ ತುರಿ ಮತ್ತು ಹುರಿಗಡಲೆ ಎರಡನ್ನೇ ಹಾಕಿದ್ದು, ಎರಡೇ ಐಟಮು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ವಿಸಿಲ್ ಕೂಗೋದಕ್ಕೆ ಬಿಟ್ಟರೆ ಚಿಕನ್ ಸಾಂಬಾರು, ಅದರಲ್ಲೂ ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವಾಗಲೂ ಈ ಮೆಥಡೇ ಯೂಸ್ ಮಾಡೋದು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಆಲ್ಮೋಸ್ಟ್ ಇವಾಗ ಚಿಕನ್ ಸಾಂಬಾರು ಆಗ್ತಾ ಬಂತು. ಹಾಗೆ ಊಟ ಕೂಡ ಮಾಡ್ತೀವಿ. ಹಾಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಎಸ್ಪೆಷಲಿ ಫಾರ್ ಲೇಡೀಸ್ ನಮಗೆಲ್ಲ ಈಗ ತುಂಬ ಸೆಕೆ, ಅಂದರೆ ಕೂದಲು ಉದ್ದ ಬಿಟ್ಟಿರ್ತೀವಲ್ವ, ಸೆಕೆ ತುಂಬ ಆಗ್ತಾ ಇರುತ್ತೆ. ಕೂದಲು ನಾವು ಹೇರ್ ಸ್ಟೈಲ್ ಹಾಕೋ ಹಾಗೆ ಇಲ್ಲ, ಕೆಳಗಡೆ ಬಿಡೋ ಹಾಗೆ ಇಲ್ಲ ಕೂದಲನ್ನು. ಸೊ ಮೇಲೆ ಎತ್ತಿ ಕಟ್ಟಬೇಕು. ಸೊ ಹಾಗಾಗಿ ಸಮ್ಮರ್ ಸ್ಪೆಷಲ್ ಕೆಲವೊಂದು ಹೇರ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ವಾಚ್ ಮಾಡಿ. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಹೇಗೆ ಬಂದಿದೆ, ಕಲರ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಸಾಂಬಾರು ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ನಾವು ರೊಟ್ಟಿ ಮತ್ತು ರೈಸಿಗೆ ಈ ಸಾಂಬಾರನ್ನು ಹಾಕ್ಕೊಂಡು ತಿಂತೇವೆ. ಸೊ ಸಾಂಬಾರು ಮಾಡಿದರೆ ನಮಗೆ ರೊಟ್ಟಿ ಮತ್ತು ರೈಸ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಸಾಂಬಾರು ನೀವು ಟ್ರೈ ಮಾಡಿ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಅಥವಾ ಏನಾದರೂ ಹೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ. ಥಿಕ್ನೆಸ್ ಬೇಕಿದ್ದರೂ ನಮಗೆ ಇನ್ನೂ ಲೈಟ್ ಬೇಕು ಅಂತಾದರೆ ನೀರೇ ಆ್ಯಡ್ ಮಾಡ್ಬೋದು. ಸೊ ತುಂಬ ಸೆಕೆ ಇರುತ್ತೆ ಅಲ್ವಾ ಇವಾಗ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ನಾವು ಲೇಡೀಸು ಸುಡಿ ಕಟ್ತಾ ಇರ್ತೀವಿ, ಅಂದರೆ ಹೇರ್ ಸ್ಟೈಲ್ ಮೇಲ್ಗಡೆ ಎತ್ತಿ ಕಟ್ತಾ ಇರ್ತೀವಿ ಕೂದಲನ್ನು. ಹಾಗಾಗಿ ಈಗ ಕೆಲವೊಂದು ಹೇರ್ ಸ್ಟೈಲಲ್ಲೂ ಕೆಲವೊಂದು ಹೇರ್ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ ಕೆಲವರಿಗೆ, ಮತ್ತು ಕೆಲವರಿಗೆ ತುಂಬ ಈಸಿಯಾಗಿ ಹೇರ್ ಸ್ಟೈಲ್ ಮಾಡೋದನ್ನು ನೋಡ್ತಾ ಇರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಸಾಕು ಹೇರ್ ಸ್ಟೈಲನ್ನು ಮಾಡಬೇಕು ನಮಗೆ. ಸೊ ನಾನು ಯಾವ ರೀತಿ ಹೇರ್ ಸ್ಟೈಲನ್ನು ಮಾಡ್ಕೊಳ್ತೀನಿ ನನ್ನ ಒಂದು ಡೈಲಿ ಲೈಫಲ್ಲಿ, ಡೈಲಿ ಒಂದೇ ಥರ ಹೇರ್ ಸ್ಟೈಲ್ ಮಾಡಲ್ಲ. ಸೊ ಬೇರೆ ಬೇರೆ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ಫುಲ್ ಎಂಡ್ವರೆಗೂ ವಾಚ್ ಮಾಡಿ, ನಿಮಗೂ ಇದು ಇಷ್ಟ ಆಗುತ್ತೆ.
ಸೊ ಇವತ್ತಿನ ಒಂದು ಚಿಕನ್ ರೆಸಿಪಿ ಇರ್ಬೋದು, ಹಾಗೆ ರಂಗೋಲಿ ವಿಡಿಯೋ ಆಗಿರ್ಬೋದು, ಮತ್ತು ಹೇರ್ ಸ್ಟೈಲ್ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್. ಬೈ ಬಾಯ್.